ಕೊಡಗು ಜಿಲ್ಲಾದ್ಯಂತ ಭಾರೀ ಮಳೆ ಮುಂದುವರಿತಾ ಇದೆ. ನಾನಾ ಅವಾಂತರಗಳು ಕೂಡ ಇದರಿಂದ ಸೃಷ್ಟಿಯಾಗಿದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೊಡಗು ಜಿಲ್ಲೆಯಲ್ಲಿ 4 ದಿನಗಳಿಂದ ಭಾರೀ ಮಳೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ. ಅಪಾಯ ಮಟ್ಟ ಮೀರಿ ಭೋರ್ಗರೆದು ಹರಿಯುತ್ತಿರುವ ಹೊಳೆಯ ನೀರು. ಮನೆಯ ಸನಿಹದಲ್ಲೇ ಹೊಳೆ ಹರಿಯುವುದನ್ನು ಕಂಡು ಕಾಳಜಿ ಕೇಂದ್ರಗಳತ್ತ ಹೆಜ್ಜೆ ಹಾಕಿದ ನಿರಾಶ್ರಿತರು. ಮತ್ತೊಂದೆಡೆ ರಸ್ತೆ ಇಲ್ಲದೆ ಜೀವನದ ಹಂಗು ತೊರೆದು ಕಂಬಳಿಯಲ್ಲಿಯೇ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸಿದ ಗ್ರಾಮಸ್ಥರು. ಇಂಥದ್ದೊಂದು ದೃಶ್ಯಗಳು ಕಂಡುಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕಿರುದಾಲೆ ಗ್ರಾಮದಲ್ಲಿ. ಕಳೆದ 4-5 ದಿನಗಳಿಂದ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು, ನದಿ ಪಾತ್ರದ ಜನರಿಗೆ ಇದೀಗ ಪ್ರವಾಹವನ್ನ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಕಿರುದಾಲೆ ಗ್ರಾಮದಲ್ಲಿ ಹೊಳೆಯ ನೀರು ಅಪಾಯ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಸುಮಾರು 28 ಜನರು ಇದೀಗ ಕಾಳಜಿ ಕೇಂದ್ರಗಳತ್ತ ಹೆಜ್ಜೆ ಹಾಕಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆಯ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಪ್ರಸ್ತುತ ಇದೀಗ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಸಮೀಪದ ನಂದಿಮೊಟ್ಟೆ ಎಂಬ ಪ್ರದೇಶದಲ್ಲಿ ನಾನಿದ್ದೀನಿ. ನೀವು ನೋಡ್ಬೋದು ಈ ಹೊಳೆ ಒಂದು ಯಾವ ರೀತಿ ಉಕ್ಕಿ ಹರಿತಿದೆ ಅಂದ್ರೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಹೀಗಾಗಿ ಸಂಪೂರ್ಣವಾಗಿ ಈ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಯಾರಿದ್ರೆ ಆ ಜನಗಳ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಕೂಡ ಗೊಂಡಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿ ಇಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರ್ತಕ್ಕಂಥದ್ದು, ಬೋರ್ಗರಿತಾ ಇದೆ. ನದಿ ಅನತಿ ದೂರದಲ್ಲಿ ಇರ್ತಕ್ಕಂಥ ನದಿ ಪಾತ್ರದ ಜನರು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ. ಸುಮಾರು 10 ಮನೆಗಳ ಜನರು ಯಾರಿದ್ದಾರೆ, ಈ 10 ಮನೆಗಳ ಜನರನ್ನ ಕಾಳಜಿ ಕೇಂದ್ರಕ್ಕೆ ಕೂಡ ಸ್ಥಳಾಂತರವನ್ನ ಪಂಚಾಯಿತಿ ವ್ಯಾಪ್ತಿಯ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಮಾದಾಪುರದ ಮೊರಾರ್ಜಿ ಶಾಲೆಯ ಬಳಿ ಕೂಡ ಈ ಜನರನ್ನ ಕಳಿಸಿರ್ತಕ್ಕಂಥದ್ದು. ಇದೀಗ ಪ್ರವಾಹ ಭೀತಿ ಕೂಡ ಸಂಪೂರ್ಣವಾಗಿ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ 2018-19ನೇ ಸಾಲಿನಲ್ಲಿ ಪ್ರಕೃತಿ ವಿಕೋಪ ಏನು ಕೊಡಗಿನಲ್ಲಿ ಸಂಭವಿಸಿತ್ತು, ಈ ಭಾಗದಲ್ಲಿ ಕೂಡ ಒಂದು ರೀತಿ ಅದೇ ರೀತಿಯಾದಂತಹ ಸಮಸ್ಯೆಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳು ತುತ್ತಾಗಿದ್ರು. ಇದೀಗ ಮತ್ತೆ ಅದೇ ರೀತಿಯಾದಂತಹ ಮಳೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಇಲ್ಲಿಯ ನಿವಾಸಿಗಳ ಆಳವಾಗಿರ್ತಕ್ಕಂಥದ್ದು. 2 ಬೃಹತ್ ಕೆರೆ ಕೋಡಿ, ರೈತರು ಫುಲ್ ಖುಷ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ಸಮೀಪದ ಐತಿಹಾಸಿಕ ಅಯ್ಯನ ಕೆರೆ ಹಾಗೂ ಮದಗದ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಕೆರೆ ಸುತ್ತಮುತ್ತಲಿನ 10 ಹಳ್ಳಿಯ ಜನ ಜಾನುವಾರುಗಳ ನೀರಿನ ಬವಣೆ ತಪ್ಪಿದಂತಾಗಿದೆ. ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿರುವ ಅಯ್ಯನ ಕೆರೆ ಹಾಗೂ ಮದಗದ ಕೆರೆ ಭಾರೀ ಮಳೆಯಿಂದಾಗಿ ತುಂಬಿ ಕೋಡಿ ಬಿದ್ದಿದೆ. ಅಯ್ಯನ ಕೆರೆ 2036 ಎಕರೆ ವಿಸ್ತೀರ್ಣ ಹಾಗೂ 36 ಅಡಿ ಆಳವಿದೆ. ಮದಗದ ಕೆರೆ 60 ಅಡಿ ಆಳ ಹಾಗೂ 843 ಎಕರೆ ವಿಸ್ತೀರ್ಣವನ್ನ ಹೊಂದಿದ್ದು 2 ಬೃಹತ್ ಕೆರೆಗಳು ತುಂಬಿ ಕೋಡಿ ಬಿದ್ದಿವೆ. ಇದರಿಂದ ರೈತರು ಫುಲ್ ಖುಷಿಯಾಗಿದ್ದಾರೆ. ಕೆರೆ ಕೋಡಿ ಬಿದ್ದಿರೋದ್ರಿಂದ 2 ಕೆರೆ ಸುತ್ತಲಿನ ಸುಮಾರು 34ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯೋ ನೀರು ಹಾಗೂ ಬೆಳೆಗೆ ಸಮಸ್ಯೆ ಇಲ್ಲದಂತಾಗಿದೆ. ಅಯ್ಯನ ಕೆರೆ ತುಂಬಿ ಕೋಡಿ ಬಿದ್ದು ನೀರು ವೇದಾವತಿ ನದಿ ಮೂಲಕ ವಾಣಿವಿಲಾಸ ಜಲಾಶಯಕ್ಕೆ ಸೇರಲಿದೆ. ಹಾಸನ ಜಿಲ್ಲೆಯಲ್ಲೂ ವರುಣನ ಅಬ್ಬರ. ಸಕಲೇಶಪುರ, ಆಲೂರು ಭಾಗದಲ್ಲಿ ಜನರ ಪರದಾಟ. ಮುಂಗಾರು ಮಳೆ ಅಬ್ಬರಕ್ಕೆ ಅಕ್ಷರಶಃ ಸಕಲೇಶಪುರ, ಆಲೂರು ಭಾಗದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯ ಜೊತೆಗೆ ಭಾರೀ ಬಿರುಗಾಳಿ ಬೀಸುತ್ತಿದ್ದು, ಬೃಹತ್ ಗಾತ್ರದ ಹಳೆಯ ಮರಗಳು ವಿದ್ಯುತ್ ಕಂಬ, ತಂತಿಗಳ ಮೇಲೆ ಬಿದ್ದಿವೆ. ಇದರ ಜೊತೆಗೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು, ಮಾಗಲು, ಹೆತ್ತೂರು, ಹೊಂಗಡಹಳ್ಳ, ಕಾಗಿನೆರೆ, ವನಗೂರು, ಕೂಡು ರಸ್ತೆ, ಮಾಗೇರಿ, ಗೊದ್ದು, ಉಚ್ಚಂಗಿ, ಬಾಣಗೆರೆ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇದರಿಂದಾಗಿ ಕತ್ತಲಲ್ಲಿ ಜೀವನ ನಡೆಸುವ ಕಷ್ಟಕರ ಪರಿಸ್ಥಿತಿ ಎದುರಾಗಿದೆ. ಮಳೆ ನಮಗೆ 3-4 ದಿನ ಮಳೆಗೆ ಹೆವಿ ಗಾಳಿ, ಭಯಂಕರ ಗಾಳಿ. ಎಲ್ಲ ಹಂಚಿನ ಮನೆಗಳು ಎಲ್ಲ ಈ ಕಡೆ ಮಲೆನಾಡು ಏರಿಯಾದಲ್ಲಿ ಎತ್ತದ ಮನೆ ಕಡೆ ಇದೆ. ಎಲ್ಲಿ ಜಾರೋಗುತ್ತೆ, ಗೆರೆ ಬೀಳ್ತಾವೋ, ಮರ ಬೀಳ್ತಾವೋ, ಮನೆ ಮೇಲೆ ಬೀಳ್ತಾವೋ, ಮನೆ ನಿದ್ದೆ ಮಾಡೋಕ್ಕೆ ಕಷ್ಟ ಐತೆ. ಎಲ್ಲಿ ಸೌಂಡ್ ಆದರೆ ಈಚೆಗೆ ಎದ್ದು ಓಡ್ಬರಂಗೆ ಆಯ್ತೈತೆ. ಕರೆಂಟ್ ಮಾಡೋರು ಸರಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಕರೆಂಟು ಎಲ್ಲ ಕಂಬಗಳೆಲ್ಲ ಮುರಿದೋಗಿದ್ದಾವೆ. ಗಾಳಿಗಳು ಜಾಸ್ತಿ ಆಗಿ ಬಸ್ಗಳು ಬರ್ತಾ ಇಲ್ಲ. ರೋಡಲ್ಲಿ ಮರಗಳು ಬಿದ್ದಾವೆ. ಈ ಕಾಲೇಜ್ ಮಕ್ಕಳುಗಳು ಕಾಲೇಜಿಗೆ ಹೋಗಬೇಕು. ಮಳೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಯ್ತು ಅಂದರೆ ನಾವು ಬರೀ ಸಣ್ಣ ಛತ್ರಿ ಹಿಡ್ಕೊಂಡು ಇಲ್ಲಿಂದ ಬಟ್ಟೆನೇ ನೆಂದು ಇರ್ತೇವೆ. ಕಾಲೇಜಿಗೆ ಹೋಗೋಕ್ಕಾಗೋದಿಲ್ಲ. ಕಳೆದ 3-4 ದಿನಗಳಿಂದ ವಿದ್ಯುತ್ ಇಲ್ಲದ ಪರಿಣಾಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಇದ್ದು, ಬೀದಿ ದೀಪಗಳಿಲ್ಲದ ಕಾರಣ ಸಂಜೆ 6 ಗಂಟೆ ಆಗುವುದರೊಳಗೆ ಮನೆ ಸೇರಬೇಕಾಗಿದೆ. ಮೊಬೈಲ್ ಚಾರ್ಜ್, ಎಲೆಕ್ಟ್ರಾನಿಕ್ ವಸ್ತುಗಳ ಬಳಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಸೋಲಾರ್ ಬಳಸಲು ಬಿಸಿಲು ಕೂಡ ಇಲ್ಲದಂತಾಗಿದೆ. ಆದ್ದರಿಂದ ಆದಷ್ಟು ಬೇಗ ದುರಸ್ತಿ ಕಾರ್ಯ ಕೈಗೊಂಡು ಕತ್ತಲಿನಲ್ಲಿ ಕಾಲ ಕಳೆಯುತ್ತಿರುವ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಗ್ರಾಮಸ್ಥರು ಜೆಸ್ಕಾಂ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. 3 ದಿವಸದಿಂದ ಮಳೆ ಗಾಳಿ ಜಾಸ್ತಿಯಾಗಿ ನಮಗೆ 3 ದಿವಸದಿಂದ ಕರೆಂಟ್ ಇಲ್ಲ. ಈ ಲೈನಲ್ಲಿ ಒಂದು 10 ಕಂಬ ಮುರಿದೋಗಿದೆ. ಈ ಕಂಬ ಮುರಿದೋಗಿ ಪೂರ್ತಿ ಬಗ್ಗೋಗಿದೆ ನೋಡಿ. ಅಲ್ಲಿ 4 ಮರ ಬಿದ್ದೋಗಿವೆ.
ಆದಷ್ಟು ಬೇಗ ಒಂದು ಸ್ವಲ್ಪ ಲೈನ್ ಕ್ಲಿಯರ್ ಮಾಡಿಕೊಡ್ಲಿ. ದೀಪ ಸೀಮೆಣ್ಣೆ ಕೊಡ್ತಿಲ್ಲ ಸರ್, ಆ ಸೀಮೆಣ್ಣೆ ಇಲ್ದಲ್ಲಿ ಏನು ಮಾಡೋದು ಸರ್? ಇನ್ನು ಚಾರ್ಜರು ಯಾವೂ ಇಲ್ಲ, ಇನ್ನು ಸೋಲಾರು ಯೂಸ್ ಮಾಡೋಂದರೆ ಬಿಸಿಲು ಬರೋದಿಲ್ಲ. ಈ ಸಮಸ್ಯೆಯಾಗಿ ಭಾರಿ ತೊಂದರೆ ಆಗಿದೆ ಸರ್. ಕತ್ಲಲ್ಲೇ ಜೀವನ ಸರ್ ನಮ್ಮದೆಲ್ಲ. ಒಟ್ನಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದು ಜನಜೀವನ ಅಕ್ಷರಶಃ ತತ್ತರಿಸಿದೆ. ಆದರೆ ಭಾರೀ ಮಳೆಯಿಂದ ಕೆರೆಗಳು ತುಂಬಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.